ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಫ್ರೆಶ್ ಆಗಿರುವಂತಹ ಬೆಣ್ಣೆ ಮತ್ತು ಮರಳಾಗಿರುವಂತಹ ಶುದ್ಧ ತುಪ್ಪವನ್ನು ಮನೆಯಲ್ಲೇ, ಅದು ಕೂಡ ತುಂಬ ಸುಲಭವಾಗಿ ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಧಾನವನ್ನು ಫಾಲೋ ಮಾಡಿಕೊಂಡು ನೀವೇನಾದರೂ ತುಪ್ಪವನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀವು ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬ ಸುಲಭವಾಗಿ ನೀವು ಮಾಡ್ಕೊಬಹುದು. ಹಾಗಾಗಿ ಇವತ್ತಿನ ವಿಡಿಯೋ ಬಂದು ತುಂಬಾ ಯೂಸ್ಫುಲ್ ಆಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು 1 ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ. ಸೊ ಬನ್ನಿ ಫ್ರೆಂಡ್ಸ್, ಫಟಾಫಟ್ ಅಂತ ವಿಡಿಯೋನ ಶುರು ಮಾಡಿಬಿಡೋಣ. ಮೊದಲನೇದಾಗಿ ನಾವೇನು ಮಾಡಬೇಕು, ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಬೇಕು. ಸೊ ಕಾಯಿಸ್ಕೊಂಡ ನಂತರ ಅದನ್ನು ಪೂರ್ತಿಯಾಗಿ ಆರೋವರೆಗೆ ಬಿಡಬೇಕು. ಸೊ ನೋಡಿ, ಆರಿದ ನಂತರ ಹಾಲಿನ ಮೇಲೆ ಈ ರೀತಿಯಾಗಿ ಕೆನೆ ಕಟ್ಕೊಂಡಿರುತ್ತೆ. ಸೊ ನಾವು ಈ ಕೆನೆಯನ್ನು ಸಪ್ರೇಟ್ ಮಾಡ್ಕೊಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕಟ್ಟಿದೆ ಅಂತ. ನಾವು ಹಾಲನ್ನು ಸಣ್ಣ ಊರಿನಲ್ಲಿ ಕಾಯಿಸ್ಕೊಂಡ್ರೆ ಈ ರೀತಿಯಾಗಿ ಚೆನ್ನಾಗಿ ಕೆನೆ ಸಿಗುತ್ತೆ. ಸೊ ಇದು ಬಂದು ಪ್ಯಾಕೆಟ್ ಹಾಲು. ಸೊ ನಾನು ಪ್ಯಾಕೆಟ್ ಹಾಲಲ್ಲಿ ತುಪ್ಪ ಮಾಡೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದೇ ಪ್ರಕಾರವಾಗಿ ನಾವು ದಿನಾಲು ಕೆನೆಯನ್ನು ಸ್ಟೋರ್ ಮಾಡ್ಕೊಳ್ತಾ ಹೋಗಬೇಕು. ನಾನಿಲ್ಲಿ 1 ವಾರದಿಂದ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಕ್ವಾಂಟಿಟಿ ಕೆನೆಯನ್ನು ಕಲೆಕ್ಟ್ ಮಾಡಿದ್ದೀನಿ. ನಾನು ಇದನ್ನು ಫ್ರಿಜ್ನಲ್ಲಿ ಇಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಹೆಪ್ಪು ಹಾಕಿದ್ದೆ, ಅಂದರೆ ಸ್ವಲ್ಪ ಮೊಸರು ಅಥವಾ ನೀವು ಮಜ್ಜಿಗೆನ ಸೇರಿಸಿ ಇಡಬಹುದು. ಸೊ ನೋಡಿ, ಈ ರೀತಿಯಾಗಿ ನೀವು ಕಲೆಕ್ಟ್ ಮಾಡಬೇಕು. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಿ ಕಲೆಕ್ಟ್ ಮಾಡ್ತೀರಾ ಅಂತ ಅನ್ನೋದಾದರೆ, ಅಂದರೆ ತುಂಬ ದಿವಸ ಕಲೆಕ್ಟ್ ಮಾಡ್ತೀರಾ ಅಂತ ಅನ್ನೋದಾದರೆ ನೀವು ಐಸ್ ಆಗುತ್ತಲ್ವಾ ಫ್ರೀಜರಲ್ಲಿ, ಸೊ ಅಲ್ಲಿಟ್ಟು ಸ್ಟೋರ್ ಮಾಡ್ಕೊಬಹುದು. ಸೊ ಇವಾಗ ಇದರಿಂದ ಬೆಣ್ಣೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೆಣ್ಣೆ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾನು ಲಿಂಬೆಹಣ್ಣಿನ ರಸನ ಹಿಂಡ್ಕೊಳ್ತೀನಿ. ಸೊ ಇದರಿಂದ ಬೆಣ್ಣೆಯನ್ನು ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಮೊದಲನೇದಾಗಿ ಲಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳಿ. ನಾನಿಲ್ಲಿ ಮಿಕ್ಸಿಯಲ್ಲಿ ಬೆಣ್ಣೆ ಮಾಡ್ತಾ ಇಲ್ಲ, ಕೈಯಲ್ಲೇ ಬೆಣ್ಣೆ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಿಕ್ಸಿಯಲ್ಲಿ ಮಾಡಿದ್ರೆ ಮಿಕ್ಸಿ ಜಾರಿಗೆ ತುಂಬ ಬೆಣ್ಣೆ ಹಿಡ್ಕೊಳ್ಳುತ್ತೆ ಮತ್ತು ಕ್ಲೀನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ತುಂಬ ಸುಲಭವಾಗಿ ನೀವು ಮಾಡ್ಬೋದು. ಸೊ ನೋಡಿ, ನಾನಿವಾಗ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಕೆನೆಯನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನಿಮ್ಮ ಮನೆಯಲ್ಲಿ ಈ ರೀತಿಯಾದಂತಹ ವಿಸ್ಕರ್ ಇರುತ್ತಲ್ಲ, ಸೊ ಅದನ್ನು ಉಪಯೋಗಿಸ್ಕೊಂಡು ನೋಡಿ ಈ ರೀತಿಯಾಗಿ ನೀವು ಕೈ ಆಡಿಸ್ಬೇಕು. ಅಂದರೆ ಒಂದೇ ಡೈರೆಕ್ಷನಲ್ಲಿ ಮಾಡ್ತಾ ಹೋಗಬೇಕು. 5 ನಿಮಿಷ ಈ ರೀತಿ ಮಾಡ್ತಾ ಇದ್ದಂಗೆ ಬೆಣ್ಣೆ ಬರ್ತಾ ಹೋಗುತ್ತೆ. ಈ ಹಂತದಲ್ಲಿ ನೀವು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಬಹುದು. ನೀರನ್ನು ಸೇರಿಸ್ಕೊಂಡು ಅದೇ ಸ್ಟೆಪ್ಪನ್ನು ಮುಂದುವರಿಸ್ತಾ ಹೋಗಿ. ಇನ್ನೂ ಸುಲಭವಾದ ವಿಧಾನ ಏನಂದರೆ, ಕೆಳಗಡೆ ಕೂತ್ಕೊಂಡು 2 ಕಾಲಿನಿಂದ ತೋಪನ್ನು ಗಟ್ಟಿಯಾಗಿ ಹಿಡ್ಕೊಂಡು 2 ಕೈಯನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ವಿಸ್ಕ್ ಮಾಡ್ಕೊಳ್ತಾ ಹೋಗಿ. ಸೊ ಹೀಗೆ ಮಾಡೋದ್ರಿಂದ ತುಂಬ ಬೇಗ ಬೆಣ್ಣೆ ಬರ್ತಾ ಹೋಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬೆಣ್ಣೆ ಬಂದಿದೆ. ಈ ಹಂತದಲ್ಲಿ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಐಸ್ ಕೋಲ್ಡ್ ವಾಟರ್, ಅಂದರೆ ತಣ್ಣಗಿರುವ ಫ್ರಿಜ್ಜಲ್ಲಿರುವಂತಹ ನೀರನ್ನು ಹಾಕಿ ಇನ್ನೊಂದರಿಂದ 2 ನಿಮಿಷ ಈ ಸ್ಟೆಪ್ಪನ್ನು ಮುಂದುವರಿಸಿ. ಐಸ್ ಕೋಲ್ಡ್ ವಾಟರ್ ಅಂದರೆ ಫ್ರಿಜ್ನಲ್ಲಿರುವಂತಹ ನೀರನ್ನು ಹಾಕೋದ್ರಿಂದ ಬೆಣ್ಣೆ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ತೆಗೆಯೋದಕ್ಕೆ ಸುಲಭ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬೆಣ್ಣೆ ಬಂದಿದೆ. ನಾನಿವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಬೆಣ್ಣೆಯನ್ನು ಸಪ್ರೇಟ್ ಮಾಡ್ಕೊತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನಿವಾಗ ಪೂರ್ತಿಯಾಗಿ ಬೆಣ್ಣೆಯನ್ನು ತೆಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರುವಂತಹ ಬೆಣ್ಣೆ ಬಂದಿದೆ ಅಂತ. ನಾನಿವಾಗ ಈ ಬೆಣ್ಣೆಯನ್ನು ತೊಳ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಬೆಣ್ಣೆ ಮಾಡೋದಕ್ಕೆ ಲಿಂಬೆ ರಸನ ಉಪಯೋಗಿಸಿದ್ವಲ್ವಾ, ಸೊ ಹಾಗಾಗಿ ಇದನ್ನು ಒಂದು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳೆಯೋದಕ್ಕೆ ನೀವು ಐಸ್ ಕೋಲ್ಡ್ ವಾಟರ್, ಅಂದರೆ ಫ್ರಿಜ್ನಲ್ಲಿರುವಂಥ ನೀರನ್ನು ಉಪಯೋಗಿಸ್ಬೋದು. ನಾನಿಲ್ಲಿ ಐಸ್ ಕೋಲ್ಡ್ ವಾಟರನ್ನೇ ಉಪಯೋಗಿಸಿದ್ದೀನಿ, ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ರೀತಿಯಾಗಿ ನೀವು 1 ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಂಡ್ಬಿಡಿ ನೀರಲ್ಲಿ.
ಉಳಿದಿರುತ್ತಲ್ಲ ಮಜ್ಜಿಗೆ, ಸೊ ಆ ಮಜ್ಜಿಗೆಯನ್ನು ಬಿಸಾಕೋದಕ್ಕಿಂತ ಅದನ್ನು ನೀವು ಗಿಡಗಳಿಗೆ ಹಾಕ್ಬೋದು. ಈ ಕರಿಬೇವಿನ ಗಿಡಗಳಿಗೆ ಹಾಕಿದ್ರೆ ಎಲೆ ತುಂಬ ಚೆನ್ನಾಗಿ ಹಸಿರಾಗಿ ಬರುತ್ತೆ. ಸೊ ನಾನು ಹಾಗೆ ಮಾಡೋದು. ಚಿಕ್ಕವರಿದ್ದಾಗ ಅಮ್ಮ ಮನೆಯಲ್ಲೇ ಈ ರೀತಿಯಾಗಿ ತುಪ್ಪನ ಮಾಡ್ತಾಯಿದ್ರು. ಸೊ ಆವಾಗ ನಾವು ಈ ಮಜ್ಜಿಗೆಯನ್ನು ಕುಡಿತಿದ್ವಿ, ತುಂಬ ಚೆನ್ನಾಗಿ ಅನಿಸ್ತಿತ್ತು. ಈ ಮಜ್ಜಿಗೆನೂ ಕೂಡ ನಾನು ಸ್ವಲ್ಪ ಕುಡಿದಿದ್ದೀನಿ. ನನಗೆ ಈ ರೀತಿಯಾಗಿ ಮಜ್ಜಿಗೆ ಕುಡಿಯೋದಂದರೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಟೇಸ್ಟ್ ಬರುತ್ತೆ ಅದು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಫ್ರೆಶ್ ಆಗಿರುವಂತಹ ಬೆಣ್ಣೆ ರೆಡಿಯಾಗಿದೆ. ಆ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ನಾವು ಬೆಣ್ಣೆಯನ್ನು ಕಾಯಿಸೋದಕ್ಕೆ ಇಡೋಣ. ಈ ಪ್ರೊಸೆಸ್ಸನ್ನು ನೀವು ಲೋ ಫ್ಲೇಮ್ ಅಂದರೆ ಸಣ್ಣ ಊರಿನಲ್ಲೇ ಮಾಡ್ಕೊಬೇಕು. ದೊಡ್ಡ ಊರಿನಲ್ಲಿ ಮಾಡೋದಕ್ಕೆ ಹೋದರೆ ತುಂಬ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಸಣ್ಣ ಊರಿನಲ್ಲೇ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಬೆಣ್ಣೆ ಪೂರ್ತಿಯಾಗಿ ಕರಗಿದೆ. ನೀವು ತುಂಬ ಅಂದರೆ ಜಾಸ್ತಿ ಕ್ವಾಂಟಿಟಿ ತುಪ್ಪ ಮಾಡಿಕೊಂಡು ಸ್ಟೋರ್ ಮಾಡಿರ್ತೀರಿ ಅಂತ ಅನ್ನೋದಾದರೆ ನೀವು ಇದಕ್ಕೆ ಲವಂಗನ ಹಾಕೊಬಹುದು. ಇಲ್ಲ ಕೆಲವರು ವೀಳ್ಯದೆಲೆನ ಹಾಕ್ತಾರೆ, ಅರಿಶಿಣದ ಪುಡಿಯನ್ನು ಹಾಕ್ತಾರೆ, ತುಳಸಿ ಎಲೆಗಳನ್ನು ಹಾಕ್ತಾರೆ. ಸೊ ನೀವು ನಿಮ್ಮ ಮನೆಯಲ್ಲಿ ಏನನ್ನು ಯೂಸ್ ಮಾಡ್ತೀರಿ ನೀವು ಅದನ್ನು ಉಪಯೋಗ ಮಾಡ್ಕೊಬಹುದು. ನಾನಿಲ್ಲಿ 1 ರಿಂದ 2 ಲವಂಗನ ಹಾಕ್ತಾಯಿದ್ದೀನಿ. ಸೊ ನಾನು ಇದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡಿದ್ದೀನಿ, ಹಾಗಾಗಿ ತುಂಬ ದಿವಸ ಏನು ಬರೋದಿಲ್ಲ. ಹಾಗಾಗಿ ನಾನು 1 ರಿಂದ 2 ಲವಂಗನ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಲವಂಗ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ದಿನಗಳವರೆಗೆ ತುಪ್ಪನ ಸ್ಟೋರ್ ಮಾಡಿ ಇಟ್ಕೊಬಹುದು. ತುಪ್ಪನ ಎಲ್ಲಿ ತನಕ ಕಾಯಿಸಬೇಕು ಅಂತಂದರೆ ಅದರ ಸುತ್ತಲೂ ಡಾರ್ಕ್ ಬ್ರೌನ್ ಕಲರ್ ಬರುತ್ತೆ. ಸೊ ಅಲ್ಲಿ ತನಕ ಕಾಯಿಸಿದ್ರೆ ಸಾಕಾಗತ್ತೆ. ನೀವು ತುಪ್ಪನ ಕಾಯಿಸೋದಕ್ಕಿಟ್ಟು ಎಲ್ಲೆಲ್ಲೋ ಹೋಗಬೇಡಿ, ಯಾಕಂದರೆ ಬೇಗ ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ತುಪ್ಪನ ಕಾಯಿಸಿಟ್ಬಿಟ್ಟೆ ಬೇರೆ ನಿಮ್ಮ ಕೆಲಸನ ನೀವು ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಆಗ್ತಾ ಇದೆ. ಚಟಪಟ ಸದ್ದು ಹೋಗಿದೆ ಮತ್ತು ಅದರ ಸುತ್ತಲೂ ಡಾರ್ಕ್ ಬ್ರೌನ್ ಕಲರ್ ಬಂದಿದೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೇ ಅಲ್ಲ, ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ, ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ಹಂತದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ತುಪ್ಪ ಪೂರ್ತಿಯಾಗಿ ತಣ್ಣಗಾಗಿದೆ. ನಾವಿವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಕಾಳಿಸ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸುಲಭವಾಗಿ ನಾವು ತುಪ್ಪನ ಮನೆಯಲ್ಲೇ ಮಾಡ್ಕೊಬಹುದು ಅಂತ. ಮಾರ್ಕೆಟಿಂದ ತಂದು ಉಪಯೋಗ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಸ್ವಲ್ಪ ಕೆಲಸವನ್ನು ಮಾಡಿದ್ರೆ ತುಂಬಾ ಸುಲಭವಾಗಿ ಶುದ್ಧ ತುಪ್ಪವನ್ನು ನಾವೇ ತಯಾರು ಮಾಡ್ಕೊಬಹುದು. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಚೆನ್ನಾಗಿ ಮರುಳಾಗಿರುವಂತಹ ಶುದ್ಧ ತುಪ್ಪ ರೆಡಿಯಾಗಿದೆ ಅಂತ. ನಾನು ಆಲ್ರೆಡಿ ಸ್ವಲ್ಪ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಉಳಿದಿದೆ ನಿಮಗೆ ತೋರಿಸೋದಕ್ಕೆ. ನನಗಂತೂ ಈ ತುಪ್ಪ ಮರಳಾಗಿದ್ದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಬೇಕಾದರೆ ತಿಂತೀನಿ ನಾನು, ಅಷ್ಟೊಂದು ಇಷ್ಟ ನನಗೆ. ಸೊ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಪರಿಮಳ ಕೂಡ ಇರುತ್ತೆ. ಸೊ ನೀವು ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ಹೇಳಿದ ಸ್ಟೆಪ್ಪಲ್ಲಿ ಒಂದು ಸತಿ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಅಂತ ಹೇಳ್ತಾ, ಇನ್ನೊಂದು ಯೂಸ್ಫುಲ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.